ಎಲ್ಲರಿಗೂ ನಮಸ್ಕಾರ. ಜೀವನದಲ್ಲಿ ಕ್ಲಾರಿಟಿ ಇರಲ್ಲ. ನಮ್ಗೆ ಏನ್ ಡ್ರೀಮ್ಸ್ ಬೇಕಾಗಿದೆ, ನಮ್ ಗೋಲ್ಸ್ ಏನ್ ಬೇಕಾಗಿದೆ ಅಂತ ಟೈಮಲ್ಲಿ ನಾವು ಈ ಟೆಕ್ನಿಕ್ಸ್ ನ ಯೂಸ್ ಮಾಡ್ಕೊಂಡ್ರೆ ಕ್ಲಾರಿಟಿ ಸಿಕ್ಕೋಕೆ ತುಂಬಾ ಈಸಿ ಆಗುತ್ತೆ. ಸೊ ಫಸ್ಟ್ ಮೆಥಡ್ ಬ್ರೈನ್ ಡಂಪ್ ಟೆಕ್ನಿಕ್ ಅಂತ ಹೇಳಿ. ಸೊ ಇದ್ರಲ್ಲಿ ನೀವೇನ್ ಮಾಡ್ತೀರಾ, ಒಂದ್ ಬುಕ್ ತಗೊಳ್ತೀರಾ, ಒಂದ್ ಪೆನ್ ತಗೊಳ್ತೀರಾ, ಆಮೇಲೆ ನಿಮ್ ಮನ್ಸಲ್ಲಿ ಏನೇನಿದೆ ಅದನ್ನೆಲ್ಲ ಆ ಪೇಪರ್ ಅಲ್ಲಿ ಬರೀತೀರಾ. ಯಾಕಂದ್ರೆ ನಮ್ ಮೈಂಡ್ ಅಲ್ಲಿ ತುಂಬಾ ನಾಯ್ಸ್ ಇರುತ್ತಲ್ವಾ, ಎಷ್ಟೋ ವಿಷಯಗಳು ಓಡ್ತಾ ಇರುತ್ತೆ. ಸೊ ಅದೆಲ್ಲ ಇರುವಾಗ ಒಂದು ಕ್ಲಾರಿಟಿ ಸಿಕ್ಕಕ್ಕೆ, ಒಂದು ಗೋಲ್ ಏನು ಅಂತ ಡಿಸೈಡ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅಂತ ಟೈಮಲ್ಲಿ ನೀವು ಈ ಬ್ರೈನ್ ಡಂಪಿಂಗ್ ಮೆಥಡ್ ನ ಯೂಸ್ ಮಾಡಿ ನೋಡಿ. ಸೊ ಈ ಟೆಕ್ನಿಕ್ ಏನ್ ಮಾಡುತ್ತೆ, ನಿಮ್ಮ ನರ್ವಸ್ ಸಿಸ್ಟಮ್ ಅಲ್ಲಿ ಇರೋ ಅಂತ ಗೊಂದಲಗಳು, ಆ ಬೇಡದೆ ಇರೋ ವಿಷಯಗಳು, ಅದನ್ನೆಲ್ಲ ನೀವು ಇವಾಗ ಹೊರಗೆ ಹಾಕ್ತಾ ಇದ್ದೀರಾ, ಈ ಪೇಪರ್ ನಲ್ಲಿ ಹಾಕ್ಬಿಡ್ತಾ ಇದ್ದೀರಾ. ಸೊ ಅದರಿಂದ ನಿಮ್ಮ ಮೈಂಡ್ ಸ್ವಲ್ಪ ಕಾಮ್ ಆಗುತ್ತೆ, ಕ್ಲಿಯರ್ ಆಗಿ ಥಿಂಕ್ ಮಾಡೋದಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ಆದ್ರಿಂದ ಯಾವಾಗಾದ್ರೂ ನಿಮ್ಗೆ ತುಂಬಾ ಗೊಂದಲಗಳಿದೆ, ಡಿಸಿಷನ್ಸ್ ಮಾಡಕ್ ಆಗ್ತಾ ಇಲ್ಲ, ಸೊ ತುಂಬಾ ಆಂಗ್ಸೈಟಿ ಆಗ್ತಾ ಇದೆ, ಹಾಗಾಗ್ಬಿಟ್ರೆ ಹೀಗಾಗ್ಬಿಟ್ರೆ ಅಂತೆಲ್ಲ ಇದ್ದಾಗ ಬ್ರೈನ್ ಡಂಪಿಂಗ್ ಟೆಕ್ನಿಕ್ ತುಂಬಾ ಈಸಿ ಅಂಡ್ ಎಫೆಕ್ಟಿವ್ ಆಗಿರುತ್ತೆ. ನೆಕ್ಸ್ಟ್ ಒನ್ ಎನರ್ಜಿ ಡ್ರೈನಿಂಗ್ ಟೆಕ್ನಿಕ್ ಅಂತ. ಸೊ ನೀವೇ ಅಬ್ಸರ್ವ್ ಮಾಡಿರ್ಬೋದು, ಎಷ್ಟೋ ಸಲ ಏನಾಗುತ್ತೆ, ಯಾರ ಹತ್ರನೂ ಮಾತಾಡ್ಕೊಂಡು ಬಂದಾಗ, ಇಲ್ಲ ಯಾವುದೋ ಒಂದು ಮೀಟಿಂಗ್ ಹೋಗಿ ಬಂದಾಗ, ಸೊ ನಮ್ಮ ಎನರ್ಜಿ ಎಲ್ಲ ತುಂಬಾ ಡ್ರೈನ್ ಆಗ್ಬಿಟ್ಟಿದೆ ಅಂತ ಅನ್ಸುತ್ತೆ. ಸೊ ಅಂತ ಟೈಮಲ್ಲಿ ಏನಾಯ್ತು, ನಮಗೆ ಕರೆಕ್ಟಾಗಿ ಥಿಂಕ್ ಮಾಡೋಕೆ ಸಾಧ್ಯ ಇಲ್ಲ. ಸೊ ನಿಮ್ಮ ಎನರ್ಜಿ ಅವಾಗ ಲೀಕ್ ಆಗ್ತಾ ಇದೆ. ಅಂತ ಟೈಮಲ್ಲಿ ನೀವು 15 ಮಿನಿಟ್ಸ್ ಟೈಮರ್ ಇಟ್ಕೊಳ್ಳಿ. ಆಮೇಲಿಂದ ಏನೆಲ್ಲ ಆಯ್ತು, ಯಾವ ಸಿಚುವೇಶನ್ ಆಯ್ತು, ಯಾರ ಹತ್ರ ಮಾತಾಡಿದ್ರಿ, ಹೇಗೆ ನಿಮ್ಮ ಎನರ್ಜಿ ಎಲ್ಲ ಡ್ರೈನ್ ಆಯ್ತು ಆ ಟೈಮಲ್ಲಿ ಅಂತ ಹೇಳಿ ಎಲ್ಲ ಬರೀರಿ. ಅದಾದ್ಮೇಲೆ ನೀವು ಹೋಗಿ ಕೈ ತೊಳ್ಕೊಳ್ಬೇಕು. ತುಂಬಾ 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 ಇಂಪಾರ್ಟೆಂಟ್ ಎನರ್ಜಿ ಡ್ರೈನ್ ಆದಾಗ ಕೈ ತೊಳ್ಕೊಳ್ಳೋದು. ಈ ಟೆಕ್ನಿಕ್ ನಿಮ್ಮ ಬ್ರೈನಿಗೆ ಒಂದು ಸಿಗ್ನಲ್ ಕಳ್ಸುತ್ತೆ, ಎಲ್ಲ ಆಗೋಗಿದೆ, ಈಗ ಐ ಆಮ್ ಸೇಫ್ ಅಂತ ಹೇಳಿ. ಸೊ ತುಂಬಾ ಸಲ ಆಗತ್ತಲ್ವಾ, ನಾವು ಎಲ್ಲಾರು ಒಂದ್ ಹೋಗಿ ಬಂದಾಗ ಎಲ್ಲಾನು, ಅಥವಾ ಯಾರಾದ್ರೂ ಮನೆಗೆ ಬಂದು ಹೋದಾಗ ಎಷ್ಟೊಂದು ಎನರ್ಜಿ ಎಲ್ಲ ನಂದು ಡ್ರೈನ್ ಆಯ್ತು ಅಂತ ನಾವು ಹೇಳ್ತೀವಲ್ವಾ. ಸೊ ಅಂತ ಟೈಮಲ್ಲಿ ಈ ಟೆಕ್ನಿಕ್ ಅನ್ನ ಯೂಸ್ ಮಾಡ್ಕೊಡಿ. ಇನ್ನೊಂದು ಟೆಕ್ನಿಕ್ 8 ಟೆಕ್ನಿಕ್ ಅಂತ, ಅದು ನನ್ನ ತುಂಬಾ ಫೇವ್ರೆಟ್ ಟೆಕ್ನಿಕ್. ನಾನು ಸುಮಾರು ಸಲ ಮಾಡಿದ್ದೀನಿ, ಮತ್ತೆ ನನಗೆ ತುಂಬಾ ಕ್ಲಾರಿಟಿ ಸಿಕ್ಕಿದೆ ಅದರಿಂದ. ಸೊ ಅದಕ್ಕೆ ನಿಮಗೆ ಬೇಕಾಗೋದು ಒಂದು ಬುಕ್ ಮತ್ತು ಒಂದು ಪೆನ್ನು. ಒಂದು ಬುಕ್ ಅಲ್ಲಿ ಸ್ವಲ್ಪ ದೊಡ್ಡದಾಗಿರೋ ಬುಕ್ ಇದ್ರೆ ತುಂಬಾ ಒಳ್ಳೇದು, ನಿಮಗೆ ಈಸಿ ಆಗುತ್ತೆ. ಸೊ 8 ಅಂತ ಬರಿಬೇಕು ನೀವು. ಸೊ 8 ಅಂತ ಬರೆದ್ಬಿಟ್ಟು ಕೆಳಗಡೆ ಸೆಕ್ಷನ್ ಅಲ್ಲಿ ಐ ಡೋಂಟ್ ಲೈಕ್, ಐ ಕಾಂಟ್ ಅಂತ, ಅಂದ್ರೆ ನನಗಿದು ಮಾಡಕ್ಕೆ ಸಾಧ್ಯ ಇಲ್ಲ, ಸೊ ನನಗಿದು ಇಷ್ಟ ಇಲ್ಲ ಅಂತ. ಐ ಹೇಟ್ ಅನ್ನೋ ವರ್ಡ್ ಅನ್ನ ಮಾತ್ರ ಖಂಡಿತ ಯೂಸ್ ಮಾಡ್ಬೇಡಿ. ಹೇಟ್ ಅನ್ನೋ ವರ್ಡ್ ತುಂಬಾ ಸ್ಟ್ರಾಂಗ್ ಆಗಿರುವಂತ, ಲೋ ವೈಬ್ರೇಷನ್ ಕೊಡುವಂತ ವರ್ಡ್. ಸೊ ಹೇಟ್ ಅಂತ ಯೂಸ್ ಮಾಡುವಾಗ ತುಂಬಾ ಕೇರ್ಫುಲ್ ಆಗಿರಿ, ಅಂದ್ರೆ ಅದು ನಾನು ದ್ವೇಷಿಸ್ತೀನಿ ಅನ್ನೋ ತರ ಆಗತ್ತೆ. ಸೊ ದ್ವೇಷ ಅನ್ನೋ ವರ್ಡ್ ಇದೆಲ್ಲ, ಅದು ತುಂಬಾ ನೆಗೆಟಿವ್ ಎನರ್ಜಿ ಕೊಡುವಂತ ವರ್ಡ್. ಸೊ ಅಂತ ಫ್ರೀಕ್ವೆನ್ಸಿಗೆ ನೀವು ಹೋಗಕ್ಕೆ ಹೋಗ್ಬೇಡಿ. ಸೊ ಐ ಡೋಂಟ್ ಲೈಕ್ ಅಂತ ಬರೀರಿ, ಐ ಕಾಂಟ್ ಅಂತ. ಕೆಲವು ಥಿಂಗ್ಸ್ ಇರತ್ತಲ್ವಾ, ನಂಗಿದ್ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಬಿಟ್ಟು, ಆದ್ರೆ ಎಕ್ಸ್ಕ್ಯೂಸಸ್ ಇಲ್ಲ, ನಾನು ತುಂಬಾ ಓಲ್ಡ್ ಆಗ್ಬಿಟ್ಟಿದೀನಿ, ನಾನು ಹಂಗಿದ್ದೀನಿ, ನಾನು ಹಿಂಗಿದ್ದೀನಿ, ನಂಗೆ ಏನು ಸ್ಕಿಲ್ ಇಲ್ಲ, ಅದಕ್ಕೆ ನಂಗೆ ಮಾಡಕ್ಕಾಗಲ್ಲ ಅನ್ನೋದು ಅದು ಎಕ್ಸ್ಕ್ಯೂಸ್ ಅಲ್ಲ. ಯಾಕಂದ್ರೆ ಓಲ್ಡ್ ಆಗ್ಬಿಟ್ಟಿದ್ರು ಕೂಡ ನಾವ್ ಏನ್ ಬೇಕಾದ್ರೂ ಮಾಡ್ಬೋದು, ಏನ್ ಬೇಕಾದ್ರೂ ಕಲಿಬಹುದು. ಸ್ಕಿಲ್ಸು ಅಷ್ಟೇನೆ, ಯಾವ ಏಜ್ ಅಲ್ಲಿ ಏನ್ ಸ್ಕಿಲ್ ಕಲಿಬೇಕು ಅಂತ ಅನ್ಸುತ್ತೋ ನಮಗೆ, ಆ ಸ್ಕಿಲ್ಸ್ ಅನ್ನ ನಾವು ಕಲಿಬಹುದು. ಯಂಗ್ಸ್ಟರ್ಸ್ಗೆ ತುಂಬಾ ಫಾಸ್ಟ್ ಆಗುತ್ತೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ, ಬಟ್ ಓಲ್ಡ್ ಆದಾಗ ಸ್ವಲ್ಪ ಸ್ಲೋ ಆಗ್ಬೋದು ಅಷ್ಟೇ ತಾನೇ. ಆರಾಮದಲ್ಲಿ ಕಲ್ತ್ರೆ ಆಯ್ತು, ಸ್ಕಿಲ್ಸ್ ಅಲ್ವಾ ಕಲಿಯೋದು. ಮೇಲ್ಗಡೆಯಿಂದ ಐ ಲೈಕ್ ಅಥವಾ ಐ ಲವ್, ಆಮೇಲೆ ಐ ಕ್ಯಾನ್ ಅಂತ ಕೆಲವು ವಿಷಯಗಳಿರುತ್ತಲ್ವಾ, ಇದು ನಂಗೆ ತುಂಬಾ ಇಷ್ಟ ಅಂತ, ಆಮೇಲೆ ಓ ಇದ ನಾನು ಆರಾಮಾಗಿ ಮಾಡ್ಬೋದಪ್ಪ ಅಂತ ಹೇಳಿ. ಸೊ ಅಂತ ವಿಷಯಗಳು ಮೇಲ್ಗಡೆ. ಸೊ ಈ 8 ಅಲ್ಲಿ ಫಸ್ಟ್ ಬರಿಬೇಕಾಗಿರೋದು ಕೆಳಗಡೆ ಸೆಕ್ಷನ್ ಅನ್ನ. ಸೊ ಯಾವಾಗ್ಲೂ ಅಷ್ಟೇನೆ, ನನ್ಗೇನ್ ಮಾಡಕ್ ಆಗಲ್ಲ ಅಂತ ಕಂಡಿಡಿಯೋದು ಏನ್ ಮಾಡಕ್ ಆಗತ್ತೆ ಅನ್ನೋದಕ್ಕಿಂತ. ಸೊ ಅದರಿಂದ ಇಲ್ಲಿ ಸ್ಟಾರ್ಟ್ ಮಾಡಿ ನೀವು. ಸೊ ನಿಮ್ ಕೈಲಿ ಏನ್ ಮಾಡಕ್ ಆಗಲ್ಲ ಅದನ್ನೆಲ್ಲ ಈ ಸರ್ಕಲ್ ಒಳಗಡೆ ಬರಿತೀರಾ ನೀವು. ಆಮೇಲಿಂದ ಇದೆಲ್ಲ ಬರ್ದಾದ್ಮೇಲೆ ಏನಾಯ್ತು, ಅವಾಗ ಒಂದು ಕ್ಲಾರಿಟಿ ಸಿಕ್ತು, ನಂಗೆ ಇದೆಲ್ಲಾನು ಮಾಡಕ್ಕಾಗಲ್ಲ, ನಂಗೆ ಇದೆಲ್ಲ ಬರಲ್ಲ ಅಂತ. ಸೊ ನೆಕ್ಸ್ಟ್ ನಾನು ಏನ್ ಮಾಡಬಹುದು, ನಂಗೆ ಏನ್ ಮಾಡಕ್ ಇಷ್ಟ ಇದೆ, ಅದನ್ನ ಈ ಸೆಕ್ಷನ್ ಅಲ್ಲಿ ಬರೀರಿ. ಸೊ ಯಾವಾಗ್ಲೂ ಏನಾಗುತ್ತೆ, ಈ ಸೆಕ್ಷನ್ ಅಲ್ಲಿ ನೀವು ಏನ್ ಬರ್ದಿರ್ತೀರಾ ಅದೇನೆ ನಿಮ್ಮ ಗೋಲ್ ಇರುತ್ತೆ, ನಿಮ್ಮ ಡ್ರೀಮ್ಸ್ ಇರುತ್ತೆ. ಸೊ ಇಲ್ಲಿ ಒಂದು 10 ವಿಷಯಗಳು ಬರ್ದಿದ್ರಿ ಅಂತ ಇಟ್ಕೊಳ್ಳಿ, ಅದರಲ್ಲಿ ಟಾಪ್ 5 ಯಾವುದು ಅಂತ ಗುರುತಿಸ್ಕೊಳ್ಳಿ. ಆಮೇಲೆ ಅದಕ್ಕೆ ನಂಬರ್ ಕೊಡಿ, 1 2 3 4 5 ಅಂತ. ಸೊ ಬೆಸ್ಟೆಸ್ಟ್ 3 ಪಿಕ್ ಮಾಡಿ,
ಆಮೇಲೆ ಅದಕ್ಕೆ ಬೇಕಾಗುವಂತ ಸ್ಕಿಲ್ಸ್ ನಿಮ್ಮ ಹತ್ರ ಇದೆಯಾ, ಸ್ಕಿಲ್ ಅನ್ನ ಯೂಸ್ ಮಾಡ್ಕೊಂಡು ನೀವೇನಾದ್ರು ಇನ್ಕಮ್ ಜನರೇಟ್ ಮಾಡೋದಿಕ್ಕಾಗತ್ತಾ. ಸೊ ಈ ತರದೆಲ್ಲ ನೀವು ಅನಲೈಸ್ ಮಾಡಕ್ಕೆ ಶುರು ಮಾಡಿ. ಸೊ ಆ ಒಂದು ಟೆಕ್ನಿಕ್ ಸಾಕು ನಿಮಗೆ ನಿಮ್ಮ ಗೋಲ್ಸ್ ಮತ್ತೆ ಡ್ರೀಮ್ಸ್ ಏನು ಅಂತ ಕ್ಲಿಯರ್ ಆಗಿ ನಿಮಗೆ ತೋರ್ಸೋದಿಕ್ಕೆ. ಈ ಎಮೋಷನ್ಸ್, ಈ ಫೀಲಿಂಗ್ಸ್ ಏನಿದೆ ಅದಕ್ಕೆ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡಲ್ಲ, ಬಟ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅದು ಕೂಡ. ಯಾಕಂದ್ರೆ ನಾವು ಎಮೋಷನ್ಸ್ ನ, ನಮ್ಮ ಫೀಲಿಂಗ್ಸ್ ಅನ್ನ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಕಲ್ತ್ಕೊಳ್ದೆ ಹೋದ್ರೆ ಅದರಿಂದ ನಮ್ಮ ಜೀವನದಲ್ಲಿ ನಾವು ತುಂಬಾ ಕಷ್ಟಪಡ್ಬೇಕಾಗತ್ತೆ. ಸೊ ಈಗ ನಿಮ್ಗೆ ಗೋಲ್ ಮತ್ತೆ ಕ್ಲಾರಿಟಿ ಇದೆ, ಅದ್ರ ಬಗ್ಗೆ ನೀವು ಥಿಂಕ್ ಮಾಡಿದಾಗ ನಿಮ್ಮ ಎಮೋಷನ್ಸ್ ಏನಾಗುತ್ತೆ, ನಿಮ್ಮ ಫೀಲಿಂಗ್ಸ್ ಏನ್ ಅನ್ಸುತ್ತೆ, ಖುಷಿ ಅನ್ಸ್ತಾ ಇದೆಯಾ, ಇಲ್ಲ ತುಂಬಾ ಭಯ ಆಗ್ತಾ ಇದೆಯಾ, ಇಲ್ಲ ತುಂಬಾ ಬೇಜಾರಾಗ್ತಾ ಇದೆಯಾ, ಅಯ್ಯೋ ಇದೆಲ್ಲ ನಂಗೆ ಮಾಡಿದ್ರೆ ಏನ್ ಆಗತ್ತೆ ಅಂತ ಒಂದು ಡೌಟ್ ಬರ್ತಾ ಇದೆಯಾ. ಸೊ ಈ ಗೋಲ್ಸ್ ಮತ್ತೆ ಈ ಡ್ರೀಮ್ಸ್ ಅಚೀವ್ ಮಾಡೋದಕ್ಕೆ ನಾನೇನಾದ್ರೂ ಒಂದು ಸ್ಟೆಪ್ ಮುಂದೆ ತಗೊಳ್ದೆ ಹೋದ್ರೆ ಒಂದು 10 ವರ್ಷ ಆದ್ಮೇಲೆ ಏನಾಗ್ಬೋದು, ನಾನೇನಾದ್ರೂ ರಿಗ್ರೆಟ್ ಮಾಡ್ತೀನ, ಅವಾಗ ಒಂದು ಸಲ ನಾನು ಎಸ್ ಅಂತ ಹೇಳಿದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ನನ್ನ ಜೀವನ ಬದಲಾಯಿಸಿ ಹೋಗ್ತಿತ್ತು ಅಂತ ನಿಮಗೆ ಅನ್ಸತ್ತಾ? ಹಂಗಿತ್ತು ಅಂತಂದ್ರೆ ಆ ಡ್ರೀಮ್ಸ್ ಅನ್ನ ನೀವು ಟ್ರೈ ಮಾಡಿ ನೋಡಿ. ಎಲ್ಲಿ ತನಕ ನೀವು ಟ್ರೈ ಮಾಡಿ ನೋಡಲ್ಲ ಅಲ್ಲಿ ತನಕ ನಿಮ್ಗೆ ಆ ಹೆದರಿಕೆ, ಆ ಭಯ, ಆ ಅಂಜಿಕೆ ಎಲ್ಲ ಕಾಡ್ತಾ ಇರುತ್ತೆ. ಯಾಕಂದ್ರೆ ಯಾವಾಗ್ಲೂ ಅಷ್ಟೇನೆ ಅನ್ನೋನ್ ಅಂತ ಒಂದಿರತ್ತಲ್ವಾ. ಸೊ ಅನ್ನೋನ್ ಫ್ಯೂಚರಿಗೆ ನಾವು ಹೋಗ್ತೀವಿ ಅಂತಂದಾಗ ತುಂಬಾ ಅನ್ಸರ್ಟನಿಟಿ ಇರುತ್ತೆ, ಆಗತ್ತಾ ಇಲ್ವಾ ಅಂತ ತುಂಬಾ ಡೌಟ್ಸ್ ಇರುತ್ತೆ. ಎಲ್ಲಿ ತನಕ ನಾವು ಟ್ರೈ ಮಾಡಲ್ಲ ಅಲ್ಲಿ ತನಕ ಅದು ಡೌಟ್ಸ್ ಕ್ಲಿಯರ್ ಆಗೋಲ್ಲ. ಸೊ ಆದ್ರಿಂದ ಆದಷ್ಟು ನೋಡಿ, ಸಣ್ಣ ಸಣ್ಣ ಸ್ಟೆಪ್ಸ್ ಇಟ್ಕೊಂಡು ನೋಡಿ. ಒಂದ್ 2-3 ಸ್ಟೆಪ್ಸ್ ಇಟ್ಟಾಗ್ಲೇನೆ ನಿಮಗೆ ಗೊತ್ತಾಗತ್ತೆ ದಿಸ್ ಇಸ್ ನಾಟ್ ರೈಟ್ ಫಾರ್ ಮೀ ಅಂತ. ಆಮೇಲೆ ಯೂನಿವರ್ಸ್ ಹತ್ರ ಗೈಡೆನ್ಸ್ ಕೇಳಿ ಎವ್ರಿ ಮಾರ್ನಿಂಗ್ ಎದ್ದಾಗ. ಸೊ ಇದು ನನ್ನ ಡ್ರೀಮ್ಸ್ ಅಂತ ಅನ್ಕೊಳ್ತಾ ಇದ್ದೀನಿ, ನನಗೆ ಕ್ಲಾರಿಟಿ ತೋರಿಸು ಅಂತ ಹೇಳಿ. ಸೊ ಯೂನಿವರ್ಸ್ ನಿಮಗೆ ಸಣ್ಣ ಧ್ವನಿಯಲ್ಲಿ ವಿಸ್ಪರ್ ಮಾಡುತ್ತೆ. ಸೊ ಆ ವಿಸ್ಪರ್ನ ಕೇಳಿಸ್ಕೊಳ್ಳೋದಿಕ್ಕೆ ನೀವು ನಿಮ್ಮ ದೊಡ್ಡ ಧ್ವನಿ, ನಿಮ್ಮ ದೊಡ್ಡ ನಾಯ್ಸ್ಗಳಿರತ್ತಲ್ವಾ ಅದರಿಂದ ಹೊರಗೆ ಬರಬೇಕು. ಸೊ ಅದರಿಂದ ಅಟ್ಲೀಸ್ಟ್ 10 ಮಿನಿಟ್ಸ್ ನಿಮ್ಮ ಬಾಡಿಗೆ ಕಲಿಸಿ ಆರಾಮದಲ್ಲಿ ಸುಮ್ಮನೆ ಕೂತ್ಕೊಂಡು ಮೆಡಿಟೇಟ್ ಮಾಡೋದಿಕ್ಕೆ. ಸೊ ಅದರಿಂದ ನಿಮಗೆ ಫೋಕಸ್ ಮತ್ತೆ ಕ್ಲಾರಿಟಿ ತುಂಬಾ ಹೆಚ್ಚಾಗತ್ತೆ. ಒಂದು ಡಿಸೈಡ್ ಮಾಡಬೇಕು ಅಂತಂದ್ರೂ ಕ್ಲಾರಿಟಿ ಇರುತ್ತೆ, ಫೋಕಸ್ ಪಾಯಿಂಟ್ ಇರುತ್ತೆ. ಆಮೇಲೆ ವೈ ಅನ್ನೋ ಕ್ವೆಶನ್ ಅನ್ನ ಕೇಳಿ, ಯಾಕೆ ಅಂತ. ಎಕ್ಸಾಂಪಲ್ ಹೇಳೋದಾದ್ರೆ ನೀವು ಯಾವ್ದೋ ಒಂದು ಜಾಬ್ ಅಲ್ಲಿ ಇದ್ದೀರಾ, ಈ ಜಾಬ್ ನನ್ಗೊಂಚೂರು ಇಷ್ಟ ಇಲ್ಲ, ಯಾಕೆ ಇಷ್ಟ ಇಲ್ಲ, ನಂಗೆ ಬೋರ್ ಆಗತ್ತೆ ಇಲ್ಲಿ, ಯಾಕೆ ಬೋರ್ ಆಗ್ತಾ ಇದೆ, ನನ್ಗೇನು ಚಾಲೆಂಜಿಂಗ್ ಆಗಿರೋ ಕೆಲಸ ಇಲ್ಲ, ಯಾಕೆ ಚಾಲೆಂಜ್ ಆಗಿರೋ ಕೆಲಸ ಇಲ್ಲ. ಸೊ ಈ ತರ 5 ಕ್ವೆಶನ್ಸ್ ಕೇಳ್ಕೊಳ್ಳಿ, ಯಾಕೆ 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 ಅಂತ. ಸೊ 5ನೇ ಕ್ವೆಶನ್ ನೀವ್ ಏನ್ ಕೇಳಿರ್ತೀರಾ, ಏನ್ ಆನ್ಸರ್ ಇರುತ್ತೆ ಅದೇ ನಿಮ್ಮ ಬೇಗ್ ವೈಗೆ ಆನ್ಸರ್. ಈ ಟೆಕ್ನಿಕ್ ಅನ್ನ ನಾನು ತುಂಬಾ ಯೂಸ್ ಮಾಡ್ತೀನಿ. ವೈ 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 ಅಂತ ಕ್ವಶನ್ ಕೇಳೋದು ತುಂಬಾ ಇಂಪಾರ್ಟೆಂಟು ಕ್ಲಾರಿಟಿ ಸಿಕ್ಕೋದಿಕ್ಕೆ. ಸೊ ಈ ಟೆಕ್ನಿಕ್ ಅಲ್ಲಿ ಯಾವ ಟೆಕ್ನಿಕ್ ಅನ್ನ ನೀವು ಯೂಸ್ ಮಾಡ್ಕೊಳ್ತೀರಾ ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಯಾವ ಟೆಕ್ನಿಕ್ ನಿಮ್ಗೆ ಯೂಸ್ಫುಲ್ ಆಯ್ತು ಅಂತ ಅನ್ನೋದನ್ನ ಕೂಡ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ಬೋದು. ಸೊ ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್.